ಹಾಗೆ ಅವರು ಭಾರತ ದೇಶದಲ್ಲಿ ಸ್ವತಂತ್ರ ಚಳವಳಿಗಳು ಗಾಂಧೀಜಿ ಹುಟ್ಟೋಕ್ಕಿಂತ ಮುಂಚೆ ಪ್ರಾರಂಭವಾಗಿರ್ತದೆ. ಆದ್ರೆ ಗಾಂಧೀಜಿ ಅವರು ಏನ್ ಮಾಡ್ತಾರೆ, ಬೇರೆ ಬೇರೆ ದೇಶದ ಮೂಲೆಗಳಿಗೆ ಹೋಗಿ ಬೇರೆ ಬೇರೆ ಕಡೆ ಇರುವಂತಹ ಸ್ವತಂತ್ರ ಹೋರಾಟಗಾರರಿಗೆ ಒಂದು ಒಗ್ಗೂಡಿಸಿ ಅವರ ನೇತೃತ್ವದಲ್ಲಿ ಸ್ವತಂತ್ರ ಚಳವಳಿಗಳು ಪ್ರಾರಂಭವಾಗ್ತದೆ. 1917ರಲ್ಲಿ ಚಂಪಕಾರಣ್ಯ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. 1918ರಲ್ಲಿ ಕೆಡ್ಡಾ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. 1920ರೊಳಗೆ ಅಸಹಕಾರ ಚಳುವಳಿ ಆಗ್ತದೆ. ಅಸಹಕಾರ ಚಳುವಳಿ ಆದಾಗ ಭಾರತ ದೇಶ ಬ್ರಿಟಿಷರಿಗೆ ಕೊಟ್ಟಂತಹ ಆರ್ಥಿಕ ಹೊಡೆತ ಯಾವ ದೇಶನೂ ಕೊಟ್ಟಿರಲಿಲ್ಲ ಅಂತ ಇದು ಬ್ರಿಟಿಷ್ ಅಧಿಕಾರಿಯೊಬ್ಬ ಹೇಳಿದ್ದು. ಯಾಕಂದ್ರೆ ಸ್ವದೇಶಿ ಬಟ್ಟೆಗಳನ್ನ ಪ್ರಾರಂಭಿಸಿ ಮಾಡ್ತಾರೆ. ಅದರ ಉದಾಹರಣೆ ಹೇಳ್ಬೇಕಂದ್ರೆ ಆ ಸ್ವದೇಶಿ ಚಳುವಳಿ ನಡೆದಾಗ ನಮ್ಮ ಧಾರವಾಡದಲ್ಲಾಗಿರ್ಬೋದು, ನಮ್ಮ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ನೀನಾಸಂನಲ್ಲಾಗಿರ್ಬೋದು ಗಾದಿಯನ್ನ ಮಾಡುವ ಪ್ರಮಾಣ ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ. ನಮ್ಮ ಸ್ವದೇಶಿ ಚಳುವಳಿಯಲ್ಲಿ ಸ್ವದೇಶಿ ವಸ್ತುಗಳನ್ನ ಖರೀದಿ ಮಾಡಕ್ಕೆ ಪ್ರಾರಂಭ ಮಾಡ್ತಾರಂತೆ. ಅದಾದ ನಂತರ ಅಸಹಕಾರ ಚಳುವಳಿ ಆಯ್ತು, ದಂಡಿ ಯಾತ್ರೆಯನ್ನ ಮಾಡ್ತಾರೆ. ಸುಮಾರು 201 ಕಿಲೋಮೀಟರ್ ಗುಜರಾತಿನ ಸಬರಮತಿ ಆಶ್ರಮದಿಂದ ದಂಡಿವರೆಗೂ ಬೃಹತ್ ಪಾದಯಾತ್ರೆಯನ್ನ ಮಾಡ್ತಾರಂತೆ ಮಹಾತ್ಮ ಗಾಂಧೀಜಿ. ಅದರೊಳಗೆ 60,000 ಜನರನ್ನ ಒಳಗಾಗ್ತಾರೆ ಬ್ರಿಟಿಷರು. ಉಪ್ಪಿನ ಮೇಲೆ ಹಾಕ್ತಿದ್ದ ಟ್ಯಾಕ್ಸ್, ನಮ್ಮ ಮೂಲಭೂತ ಸೌಕರ್ಯವನ್ನ ಕಿಸಿದುಕೊಳ್ತೀರಾ ಅಂತ ಹೇಳಿ ಅವ್ರ ಮೇಲೆ ದಂಡಿ ಯಾತ್ರೆಯನ್ನು ಹೋಗ್ತಾರೆ. ನಂತರ 1942ರೊಳಗೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡ್ತಾರೆ. ಅದಕ್ಕೂ ಅಷ್ಟೇ ಲಕ್ಷಾಂತರ ಜನ ಭಾರತದ ಮೂಲೆ ಮೂಲೆಯಿಂದ, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ನಾರ್ತ್ ಈಸ್ಟ್ ಇಂಡಿಯಾ, ಬೇರೆ ಅಖಂಡ ಭಾರತದ ಮೂಲೆ ಮೂಲೆಯಿಂದನೂ ಭಾರತ ದೇಶವನ್ನ ಸ್ವತಂತ್ರಗೊಳಿಸಬೇಕು ಅಂತ ಆದವರೆಲ್ಲ ಬಂದು ಆ ಚಳುವಳಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಅವರೆಲ್ಲರ ಹೋರಾಟದ ಫಲವಾಗಿ 1947 ಆಗಸ್ಟ್ 15ರಂದು ಬ್ರಿಟಿಷ್ ಕಪಿ ಮುಷ್ಟಿ ಬ್ರಿಟಿಷರಿಂದ ನಮ್ಮ ತಾಯಿ ಭಾರತ ಮಾತೆ ದಾಸ್ಯ ಮುಕ್ತಳಾಗ್ತಾಳೆ. ಅದಾದ ನಂತರ 1948 ಜನವರಿ 30ರಂದು ಭಾರತದ ಮಹಾನ್ ನಾಯಕ ಮಹಾತ್ಮ ಗಾಂಧೀಜಿಯವರು ವಿಧಿವಶರಾಗ್ತಾರೆ. ಅದಾದಾಗ ನಾನು ಮಹಾತ್ಮ ಗಾಂಧೀಜಿಯವರು ವಿಧಿವಶರಾದಾಗ ಭಾಷಣ ಮುಗಿಸ್ಬಿಡೋಣ ಅಂತ ಅನ್ಕೊಂಡೆ. ಅಂದ್ರೆ ಭಾಷಣ ಅವ್ರದ್ದು ಟಾಪಿಕ್ ಕ್ಲೋಸ್ ಮಾಡೋಣ ಅಂತ. ನಿನ್ನೆ ಅವ್ರದ್ದು ಪುಸ್ತಕದಲ್ಲಿ ಒಂದು ಓದುವಾಗ ಗೊತ್ತಾಯ್ತು, ತ್ರಿವಿಂಗ್ ಲೀ ಅಂದ್ರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ನ 1948ರ ಆಗಿನ ಜನರಲ್ ಸೆಕ್ರೆಟರಿ ತ್ರಿವಿಂಗ್ ಲೀ ಅವರಾಗಿರ್ತಾರೆ. ಮಹಾತ್ಮ ಗಾಂಧೀಜಿ ಅವರ ಸಾವಿನ ಸುದ್ದಿ ಅವರಿಗೆ ತಿಳಿಯುತ್ತದೆ. ಅವರು ಬೇಗ ಮಹಡಿಗೆ ಹೋಗ್ತಾರೆ. ಮಹಡಿಗೆ ಹೋಗಿ ಅಲ್ಲಿ ಎಲ್ಲ ದೇಶದ ಬಾವುಟಗಳಿರ್ತದೆ, ಆ ಬಾವುಟವನ್ನು ಅರ್ಧರೋಹಣ ಮಾಡ್ತಾರೆ ಭಾರತ ದೇಶದ. ಅವರು ಭಾರತ ದೇಶದ ಕೇವಲ ಭಾರತ ದೇಶದ ಮಾಡಲ್ಲ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಇರುವ ಎಲ್ಲಾ ದೇಶದ ಬಾವುಟವನ್ನ ಅರ್ಧಕ್ಕೆ ಇಳಿಸ್ತಾರೆ. ಯಾಕಂದ್ರೆ ಪ್ರತಿಯೊಂದು ದೇಶದಲ್ಲಿ ಆ ದೇಶದ ಪ್ರಧಾನಮಂತ್ರಿ ಆದವರು ಸತ್ರೆ, ರಾಷ್ಟ್ರಪತಿಗಳಾದ್ರೂ ಸತ್ರೆ, ಇಲ್ಲ ದೊಡ್ಡ ವ್ಯಕ್ತಿಗಳು ಸತ್ರೆ, ಆ ದೇಶದ ಮಾತ್ರ ಧ್ವಜವನ್ನ ಅರ್ಧಕ್ಕೆ ಆರೋಗಿಸಿ ಅವರಿಗೆ ಗೌರವಾರ್ಪಣೆಯನ್ನ ಸಲ್ಲಿಸ್ತಾರಂತೆ. ಆದ್ರೆ ಇಡೀ ಪ್ರಪಂಚದ ಇತಿಹಾಸದಲ್ಲೇ ಮಹಾತ್ಮ ಗಾಂಧೀಜಿ ಒಬ್ಬರೇ ಒಬ್ರು ತೀರ್ಕೊಂಡಾಗ ಆರೋಹಣವನ್ನ ಅರ್ಧಕ್ಕೆ ಮಾಡಿಸ್ತಾರೆ ಅಂತೆ ಸ್ನೇಹಿತರೆ. ಇದು ಅವರ ಮಹಾನ್ ವ್ಯಕ್ತಿತ್ವದ ಒಂದು ಸಂದೇಶ. ಅವಾಗ ಅವರ ಒಬ್ಬ ಚೀಫ್ ಸೆಕ್ರೆಟರಿ ಕೇಳ್ತಾರಂತೆ, ಸರ್, ಈಸ್ ಬಿಲಾಂಗಿಂಗ್ ಟು ಇಂಡಿಯಾ, ವೈ ಯು ಡಿಡ್ ವಿತ್ ಆಲ್ ಅದರ್ ನೇಷನ್ ಫ್ಲಾಗ್? ಅದಕ್ಕೆ ಅವ್ರು ಹೇಳ್ತಾರಂತೆ, ಹಿ ಇಸ್ ಅ ಸಿಂಬಲ್ ಆಫ್ ಹ್ಯುಮ್ಯಾನಿಟಿ, ಹಿ ಇಸ್ ಅ ಸಿಂಬಲ್ ಆಫ್ ಹ್ಯುಮ್ಯಾನಿಟಿ. ಒಂದು ಮನುಷ್ಯ ಅವರ ಯಾವುದೇ ಒಂದು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡೆ ಶಾಂತಿ ಮತ್ತು ಸತ್ಯಾಗ್ರಹ ಮತ್ತು ಅಹಿಂಸೆಯನ್ನೇ ಶಸ್ತ್ರವಾಗಿ ಇಟ್ಕೊಂಡಿದ್ದಾನೆ. ಈ ತರ ವ್ಯಕ್ತಿ ಬರೋಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ನಾಟ್ ಎ ಡೆತ್ ಆಫ್ ಮಿಸ್ಟರ್ ಗಾಂಧಿ, ದಿಸ್ ಇಸ್ ದ ಡೆತ್ ಆಫ್ ಹ್ಯುಮ್ಯಾನಿಟಿ ಅಂತ ಹೇಳ್ತಾರಂತೆ ತ್ರಿವಿಂಗ್ ಲೀ ಅವರು, ಅವತ್ತಿನ ಸೆಕ್ರೆಟರಿ ಅವರು. ಇಡೀ ಪ್ರಪಂಚದ ಇತಿಹಾಸದಲ್ಲಿ ಹಿಂದೂ ಯಾರಿಗೂ ಆಗಿಲ್ಲ, ಮುಂದೂ ಯಾರಿಗೂ ಆಗಿರಲ್ಲ. ಯಾವುದೇ ಒಂದು ಅಧಿಕಾರ ಇಲ್ಲದೆ ಒಂದು ದೇಶದ ನಾಯಕತ್ವವನ್ನು ನಡೆಸ್ಕೊಂಡು ಹೋಗ್ತಾರೆ. ಅವರಲ್ಲಿರುವ ಅವರು ಕೆಲವೊಬ್ರು ಅವರ ಬಗ್ಗೆ ಪರವಾಗಿ ಮಾತಾಡ್ತಾರೆ, ವಿರೋಧವಾಗಿ ಮಾತಾಡ್ತಾರೆ. ಅದನ್ನೆಲ್ಲದನ್ನು ಹೊರಗಿಟ್ರೆ ಅವರಲ್ಲಿದ್ದ ಯಾವ ಗುಣವನ್ನ ನಾವು ತೆಗೆದುಕೊಳ್ಳಬೇಕು, ಅವರಲ್ಲಿದ್ದ ನಿಜವಾದ ನಾಯಕತ್ವ ಗುಣವನ್ನ, ಅವರಲ್ಲಿದ್ದ ಸಂಘಟನಾ ಗುಣವನ್ನ ನಾವು ತೆಗೆದುಕೊಂಡು ಹೋಗ್ಬೇಕು. ಅವಾಗ ಮಾತ್ರ ಭವ್ಯ ಭಾರತದ ನಿರ್ಮಾಣ ನಾವು ಮಾಡಕ್ಕಾಗತ್ತೆ. ಒಂದು ಉದಾಹರಣೆ ಕೊಡ್ಬೇಕಂದ್ರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋದ ವರ್ಷ 2023ರಲ್ಲಿ ನಮ್ಮ G20 ಭಾರತ ದೇಶದಲ್ಲಿ G20 ಆಗುತ್ತೆ. ನಮ್ಮ ಭಾರತ ದೇಶದೊಳಗೆ ಇಡೀ ವಿಶ್ವವಿಖ್ಯಾತಿ ಏನು ಪ್ರಪಂಚದ ಅದ್ಭುತ ಅಂತ ಹೇಳೋ ತಾಜ್ ಮಹಲ್ ಇದೆ. ತಾಜ್ ಮಹಲ್ಗೆ ಕರ್ಕೊಂಡು ಹೋಗ್ಲಿಲ್ಲ ಮೋದಿಜಿ ವಿಶ್ವದ ನಾಯಕರನ್ನ. ಮಹಾತ್ಮ ಗಾಂಧೀಜಿ ಬಾಪೂಜಿ ಅವರ ದೇಹಾಂತ್ಯವಾದಂತಹ ಸ್ಥಳಕ್ಕೆ ಸಮಾಧಿಗೆ ಕರ್ಕೊಂಡು ಹೋಗ್ತಾರೆ. ಇದು ಆ ವ್ಯಕ್ತಿತ್ವ ಮತ್ತು ಆ ವ್ಯಕ್ತಿಯ ಮೇರುಗುಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹೇಗಂದ್ರೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಒಂದು ಕಾಯಿನಲ್ಲಿ 2 ಮುಖಗಳು ಹೇಗಿರ್ತದೋ ಅದೇ ರೀತಿ ಈ ಸ್ವಾತಂತ್ರ್ಯಕ್ಕೋಸ್ಕರ ಸ್ವಇಚ್ಛೆಯಿಂದ ಮತ್ತು ಸ್ವಾಭಿಮಾನದಿಂದ ಹೋರಾಟ ಮಾಡಿದ ನಾಯಕರಲ್ಲಿ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ
ನಮ್ಮ ಮಹಾತ್ಮ ಗಾಂಧೀಜಿ ಅವರು ಮತ್ತು ಭಾರತ ರತ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತ ದೇಶ ಕಂಡಂತ ನಿಸ್ವಾರ್ಥ ದೇಶ ಪ್ರೇಮಿಗಳು ಮತ್ತು ಒಂದು ಪ್ರಧಾನ ಮಂತ್ರಿಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ 1904 ಜನವರಿ 2ರಂದು ಒಂದು ಮಧ್ಯಮ ವರ್ಗ ಕುಟುಂಬದಲ್ಲಿ ಉತ್ತರ ಪ್ರದೇಶದಲ್ಲಿ ಜನಿಸ್ತಾರೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರಿಗೆ ಬಾಲ್ಯದಿಂದಲೇ ಈ ಬ್ರಿಟಿಷರು ನಮ್ಮ ದೇಶವನ್ನ ದಬ್ಬಾಳಿಕೆ ಮಾಡ್ತಿದ್ದ ರೀತಿಯ ವಿರುದ್ಧ ಖಂಡನೆ ಇರ್ತದೆ. ಇವರಿಗೆ ಅವ್ರನ್ನ ಖಂಡಿಸ್ತಾ ಇರ್ತಾರೆ. ಬ್ರಿಟಿಷರನ್ನ ಖಂಡಿಸಿ ಇವರು ದೇಶದೊಳಗಿದ್ದ ಬೇರೆ ಬೇರೆ ಭಾಗಗಳಲ್ಲಿ ದೇಶ ಪ್ರೇಮವನ್ನು ಮುಗಿಸ್ತಾ ಇರ್ತಾರೆ. ಲಾಲ್ ಬಹದ್ದೂರ್ ಅವರಿಗೆ ಕಾಶಿ ವಿಶ್ವವಿದ್ಯಾಲಯದೊಳಗೆ ಶಾಸ್ತ್ರಿ ಎಂಬ ಬಿರುದನ್ನ ಕೊಡ್ತಾರೆ ಸ್ನೇಹಿತರೆ. ಲಾಲ್ ಬಹದ್ದೂರ್ ಅವರಿಗೆ ಶಾಸ್ತ್ರಿ ಎಂಬ ಬಿರುದು ಕಾಶಿ ವಿಶ್ವವಿದ್ಯಾಲಯದಲ್ಲಿ ಸಿಗ್ತದೆ. ಅವರು ಭಾರತ ದೇಶಕ್ಕೆ ಸ್ವತಂತ್ರ ಕೊಡಿಸಬೇಕಾದ್ರೆ ಬೇರೆ ಬೇರೆ ಕಡೆ ಹೋಗಿ ಬ್ರಿಟಿಷರ ವಿರುದ್ಧ ನೇರ ನುಡಿ ನಿಷ್ಠೂರವಾದಿ ಸಣ್ಣ ಮನುಷ್ಯ ಹೇಳ್ತಾ ಇದ್ದಂತೆ. ಅವರು ಸಣ್ಣ ಮನುಷ್ಯ ಇದ್ದು ನೇರ ನುಡಿ ನಿಷ್ಠೂರವಾದಿ ಆಗಿದ್ದಂತೆ. ಅವ್ರನ್ನ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಈ ಮನುಷ್ಯ ಇದ್ರೆ ಇನ್ನೊಂದ್ ಸ್ವಲ್ಪ ಬೇಗ ಸಂಘಟನೆ ಮಾಡ್ಬಿಡ್ತಾರೆ ಅಂತ ಹೇಳಿ ಅವ್ರಿಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇಂದ ಹಿಡಿದು ಸ್ವಾತಂತ್ರ್ಯ ಸಿಗುವವರೆಗೂ ಜೈಲಲ್ಲೇ ಇದ್ದಂತೆ 6 ವರ್ಷಗಳ ಕಾಲ. 1942ರಿಂದ 1947ವರೆಗೆ ಅವರು ಜೈಲಲ್ಲೇ ಇರ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಸ್ವತಂತ್ರ ಸಿಕ್ಕ ನಂತರ ಭಾರತ ದೇಶದ 6ನೇ ಗೃಹ ಸಚಿವರಾಗಿ, 3ನೇ ವಿದೇಶಾಂಗ ಸಚಿವರಾಗಿ, 3ನೇ ರೈಲ್ವೆ ಸಚಿವರಾಗಿ ಹಾಗೂ 2ನೇ ಪ್ರಧಾನ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ ಘನತೆಯನ್ನು ಹೊಂದಿದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಸ್ನೇಹಿತರೆ, ನಮ್ಮ ಸರ್ ಅವಾಗಲೇ ನಮ್ಮ ಕನ್ನಡ ಸರ್ ಹೇಳಿದ್ರು ಇಂಡಿಯಾ ಪಾಕಿಸ್ತಾನದವರು ಪಾಕಿಸ್ತಾನದವ್ರಿಗೆ ಏನ್ ಅನ್ಸ್ಬಿಟ್ಟಿತ್ತಂದ್ರೆ, ಈ ಸಣ್ಣ ಮನುಷ್ಯ ಯೂನಿಯನ್ ಮಾಡ್ತಾನೆ, ಈಗಲೇ ನಾವು ಯುದ್ಧ ಮಾಡಿ ಗೆದ್ಕೊಬಿಡ್ಬೇಕು ಅಂತ ಹೇಳಿ ಭಾರತ ದೇಶಕ್ಕೆ ಮುಖಕ್ಕೆ ಬರ್ತಾರಂತೆ. ಖರ್ಚು ಕಾಶ್ಮೀರದ ಕಚ್ಚಿನಲ್ಲಿ ಬಂದು ಪ್ರಥಮವಾಗಿ ಯುದ್ಧವನ್ನ ಪ್ರಾರಂಭ ಮಾಡ್ತಾರಂತೆ ಪಾಕಿಸ್ತಾನದವರು. ಆದ್ರೆ ಅವರ ಆ ಯುದ್ಧದ ಅಂತ್ಯ ಅವರಿಗೆ ಹೇಗಿತ್ತು ಅಂದ್ರೆ ಅದನ್ನ ಸಹಿಸಿಕೊಳ್ಳಕ್ಕೆ ಅವ್ರಿಗೆ ಎಷ್ಟು ವರ್ಷಗಳ ಬೇಕಾಗುತ್ತೆ. ಆ ತರ ಇತ್ತು ಯುದ್ಧದ ಅಂತ್ಯ. ಅಷ್ಟೊತ್ತಿಗಾಗ್ಲೇ ಅವರು ಲಾಹೋರನ್ನ ಭಾರತೀಯ ಸೈನ್ಯ ರೀಚ್ ಹಾಕ್ಬಿಟ್ಟಿರುತ್ತಂತೆ. ಆದ್ರೆ ವಿಶ್ವಸಂಸ್ಥೆ ಶಾಂತಿ ಸಂಧಾನ ಸಭೆಗೆ ಕರೆದಾಗ ನಮ್ಮ ಭಾರತೀಯರು ಅಗಾಧ ಹೃದಯದವರು ವಾಪಸ್ ಕರೆಸ್ತಾರಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪಾಕಿಸ್ತಾನಕ್ಕೆ ಯುದ್ಧ ಮುಗಿದ ಮೇಲೆ ಒಂದು ಮಾತನ್ನ ಹೇಳ್ತಾರಂತೆ, ಐ ಆಮ್ ನಾಟ್ ಸಿಂಪಲ್ ಆಸ್ ವಾಟ್ ಐ ಆಮ್ ಲುಕ್ ಅಂತ ಹೇಳ್ತಾರಂತೆ. ನಾನು ಹೇಗೆ ನಾನು ಕಾಣ್ತೀನಿ ಅಷ್ಟು ಸಾಮಾನ್ಯನಲ್ಲ ಅಂತ ಹೇಳಿ ಪಾಕಿಸ್ತಾನದವರಿಗೆ ಹೇಳ್ತಾರಂತೆ. ಹಾಗೆ ಎಲ್ಲರಿಗೂ ಗೊತ್ತಿದೆ, ಒಬ್ಬ ಪ್ರಾಮಾಣಿಕವಾದಂತಹ ಸ್ವಾಭಿಮಾನಿ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರು ಅಂದ್ರೆ ನಾವು ಹೇಳೋದು ಫಸ್ಟ್ ಹೆಸರು ಲಾಸ್ಟ್ ಹೆಸರು ನನ್ನ ಪ್ರಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಯಾಕೆ ಅವರು ಆ ಪ್ರಾಮಾಣಿಕತೆಯನ್ನ ಆ ಒಂದು ನಮ್ಮಿಂದ ಗಳಿಸಿದ್ದಾರೆ ಅಂದ್ರೆ ಅವರ ಕಾರ್ಯ ಅಂತ ಅಮೋಘ ಕಾರ್ಯವಾಗಿರ್ತದೆ ಸ್ನೇಹಿತರೆ. 1956ರೊಳಗೆ ನವೆಂಬರ್ ತಿಂಗಳಲ್ಲಿ ತಮಿಳುನಾಡಿನಲ್ಲಿ ಒಂದು ರೈಲ್ವೆ ಆಕ್ಸಿಡೆಂಟ್ ಆಗುತ್ತೆ. ಇವತ್ತಿನ ರಾಜಕಾರಣಿಗಳಾದ್ರೆ ಜಾತಿಯ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾರೆ. ಸಣ್ಣದಿಂದ ಹಿಡಿದು ಡೆಲ್ಲಿಯವರೆಗೂ, ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೂ ಜಾತಿಯ ರಾಜಕಾರಣ ಮಾಡ್ತಾರೆ. ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡ್ತಾರೆ, ದುಡ್ಡಿನ ಆಧಾರದ ಮೇಲೆ ರಾಜಕಾರಣ ಮಾಡ್ತಾರೆ. ತಾವು ಮಾಡಿದ ಹಗರಣಗಳಿಗೆ ರಾಜೀನಾಮೆ ಕೊಡು ಅಂದ್ರೆ ನೈತಿಕ ಹೊಣೆ ಹೊರದೆ ರಾಜೀನಾಮೆನೇ ಕೊಡಲ್ಲ. ಅಂತಹ ರಾಜಕಾರಣಿಗಳನ್ನು ನಾವು ಈ ದಿವಸ ಎಲ್ಲಾ ಪಕ್ಷದಲ್ಲೂ ನಾವು ಈ ದಿವಸ ನೋಡ್ತಾ ಇದ್ದೀವಿ. ಆದ್ರೆ ಅವತ್ತು ಯಾರು ಅವರಿಗೆ ರಾಜೀನಾಮೆ ಕೊಡುವಂತ ಕೇಳಲಿಲ್ಲ. ಆದ್ರೆ ಅಲ್ಲಿ ಆ ರೈಲ್ವೆ ಘಟನೆಗೆ ನಾನು ರೈಲ್ವೆ ಮಂತ್ರಿ ಆಗಿ ನಾನು ಅದರ ನೈತಿಕ ಹೊಣೆಯನ್ನ ಬರ್ತೀನಿ. ನನಗೆ ಬೇಕಾಗಿಲ್ಲ ಇಂತಹ ಅಧಿಕಾರ, ನನ್ನಿಂದ ಜನತೆ ಕೊಂಡಿದ್ದಾರೆ ಅಂತ ನೈತಿಕ ಹೊಣೆ ಹೊತ್ತ ಆ ಭಾರತದ ಸೂರ್ಯ ಅವತ್ತು ರಾಜೀನಾಮೆ ಕೊಡ್ತಾರೆ. ಅದು ಅವರ ಘನತೆಗೆ ಮತ್ತು ಅವರ ಸ್ವಾಭಿಮಾನಕ್ಕೆ, ಅವರ ಒಂದು ಸತ್ಯದ ದಾರಿಗೆ ಒಂದು ಆದರ್ಶ ಮಾರ್ಗವಾಗಿ ನಮ್ಗೆಲ್ಲರಿಗೂ ಗೋಚರಿಸುತ್ತದೆ. ಹಾಗೆ ಅವಾಗ ಆ ಸಮಯದಲ್ಲಿ ಒಂದು ಸ್ವತಂತ್ರ ಹೋರಾಟಗಾರ ಕೆ ಕಾಮರಾಜನ್ ಅಂತ ಒಬ್ಬ ಸ್ವತಂತ್ರ ಹೋರಾಟಗಾರ ಮತ್ತೆ ತಮಿಳುನಾಡಿನ ರಾಜಕಾರಣಿ ಇದ್ದಾರೆ. ಅವ್ರನ್ನ ಮಾತಾಡ್ತಾರೆ, I have never seen a person like him. I have never seen a person like Mr. Shastri. We Indians are very lucky to have a minister like him.
we Indians are very lucky to have a minister like him. I am very proudly saying I am a part of ಶಾಸ್ತ್ರೀಯರ ಅಂತ ಹೇಳ್ತಾರೆ. ಅಂದ್ರೆ ಭಾರತ ದೇಶದಲ್ಲಿ ನಾವು ಯಾವತ್ತೂ ಇಂತಹ ಒಬ್ಬ ವ್ಯಕ್ತಿಯನ್ನ ನೋಡಿಲ್ಲ. ನಾವು ಭಾರತೀಯರು ಬಹಳ ಧನ್ಯರು, ಇಂತಹ ಒಬ್ಬ ಮಂತ್ರಿಯನ್ನ ಹೊಂದಿದ್ದೇವೆ. ನಾನು ಹೆಮ್ಮೆಯಿಂದ ಹೇಳ್ತೇನೆ, ಒಬ್ಬ ಸ್ವತಂತ್ರ ಹೋರಾಟಗಾರ ಕೆ ಕಾಮರಾಜನ್ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ, ನಾನು ಮಿಸ್ಟರ್ ಶಾಸ್ತ್ರಿ ಅವರ ಕಾಲದಲ್ಲಿ ಒಂದು ಭಾಗವಾಗಿದ್ದೆ ಅಂತ. ಅಂತಹ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ಸರ್ ಹೇಳಿದ್ರು ಅವಾಗ್ಲೇ, ಆ ದಿನವನ್ನ ಏನಂತ ಉಪವಾಸ ಮಾಡ್ಬೇಕು, ಎಂತ ಸ್ವಾಭಿಮಾನಿ ಅಂದ್ರೆ ಅವರು ನಮ್ಗೆ ಹಾಳಾದಂತಹ ದವಸ ಧಾನ್ಯಗಳನ್ನ ಕೊಡ್ತಿದ್ರು. ಅದನ್ನ ನಮಗೆ ಬೇಡ, ಆರೋಗ್ಯಕರವಾಗಿಲ್ಲ, ಬೇಡ. ಆ ಸಮಯದೊಳಗೆ ಭೀಕರ ಬರಗಾಲವನ್ನ ಭಾರತ ದೇಶ ಎದುರಿಸ್ತಾ ಇರ್ತದೆ. ಆಗ ಅವ್ರು ಹೇಳ್ತಾರೆ, ಸೋಮವಾರ ದಿನದ ರಾತ್ರಿ ದಿನ, ಸೋಮವಾರದ ಕೊನೆಯ ಹೊತ್ತಿನ ಊಟವನ್ನು ನಾವೆಲ್ಲರೂ ಉಪವಾಸ ಮಾಡಬೇಕು. ಒಂದೊತ್ತು ಉಪವಾಸ ಮಾಡಿದ್ರೆ ದೇಶದ ಎಷ್ಟೋ ಆಹಾರ ಬಡವರಿಗೆ ಸೇರ್ತದೆ ಅಂತ ಹೇಳ್ತಾರೆ. ಅವರು ಆ ದಿನವನ್ನ ಸ್ಮರಣಾತ್ಮಕ ದಿನವನ್ನಾಗಿ ಶಾಸ್ತ್ರೀಯ ಸೋಮವಾರ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ಆ ದಿನವನ್ನ ಶಾಸ್ತ್ರೀಯ ಸೋಮವಾರ ಅಂತ. ಆದ್ರೆ ಅವರು ಎಲ್ಲರಿಗೂ ದೇಶದವರಿಗೆ ಹೇಳಿದ್ರಂತೆ ಒಂದೊತ್ತು ಉಪವಾಸ ಮಾಡ್ರಿ ಅಂತ. ಆದ್ರೆ ಅವರು ಸೋಮವಾರ ದಿವಸ ಇಡೀ ದಿವಸ ಉಪವಾಸ ಮಾಡ್ತಿದ್ರಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಹಾಗೆ ಅವ್ರು ಎಂತ ಸ್ವಾಭಿಮಾನ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಏನಂದ್ರೆ, ಅವರು ಖಾಲಿ ಒಂದು ಪೆನ್ನನ್ನು ಕೂಡ ಸರ್ಕಾರಿ ಕಚೇರಿಯಲ್ಲಿ ಇದ್ದ ಪೆನ್ನು, ಒಂದು ಖಾಲಿ ಪೆನ್, 5 ರೂಪಾಯಿ 2 ರೂಪಾಯಿ ಪೆನ್ನನ್ನು ಕೂಡ ಅವರು ಉಪಯೋಗಿಸ್ತಾ ಇರಲಿಲ್ಲಂತೆ ಅವರ ಕೆಲಸಗಳಿಗೋಸ್ಕರ. ಅಂತಹ ಒಂದು ನಿಷ್ಠಾವಂತ, ಸ್ವಾಭಿಮಾನಿ, ಪ್ರಾಮಾಣಿಕ ಮನುಷ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ ಚರಿತ್ರೆಯನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಉನ್ನತ ಮಟ್ಟವನ್ನ ನಾವು ರೀಚ್ ಆಗ್ತೀವಿ ಅಂತ ಹೇಳಿ ನಾನು ಹೇಳ್ತೀನಿ ಸ್ನೇಹಿತರೆ. ಅವರು ಒಂದು ಕೊನೆಯದಾಗಿ ಹೇಳ್ಬಿಡ್ತೀನಿ, ಅವರು 1966ರಲ್ಲಿ ಇಂಡಿಯಾ ಪಾಕಿಸ್ತಾನ್ ಸಂಧಾನ ಸಭೆಗಂತ ಉಜ್ಬೇಕಿಸ್ತಾನಿಗೆ ಹೋಗಿದ್ದಾಗ ಅಲ್ಲಿ ಅವರ ದೇಹಾಂತವಾಗ್ತದೆ. ರಷ್ಯಾದೊಳಗೆ ಹೋದಾಗ ಅವ್ರ ದೇಹಾಂತ್ಯವಾಗ್ತದೆ. ತಾಷ್ಕಂಡ್, ಉಜ್ಬೇಕಿಸ್ತಾನ ಹೋದಾಗ ಅವ್ರದ್ದು ದೇಹಾಂತ್ಯವಾಗ್ತದೆ ಸ್ನೇಹಿತರೆ. ಅವರು ಒಂದು ಮಾತನ್ನ ಹೇಳಿದ್ರು. ಎಂತ ಮಾತಾಗಿತ್ತಂದ್ರೆ, ಅವತ್ತು ನಮ್ಮ ದೇಶಕ್ಕೆ ಒಂದು ಮೋಟಿವೇಶನ್ ಕೊಡ್ಬೇಕಾಗಿತ್ತು ರೈತರಿಗೆ ಮತ್ತೆ ನಮ್ಮ ದೇಶವನ್ನ ಕಾಯುವ ಯೋಧರಿಗೆ. ಅವಾಗ ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಅವರಿಗೆಲ್ಲರಿಗೂ ಪ್ರೇರೇಪಿಸಿ ಭಾರತ ದೇಶದಲ್ಲಿ ಒಂದು ಹೊಸ ಕ್ರಾಂತಿಯನ್ನ ಮೂಡಿಸ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅವ್ರು ಹೇಳಿದ್ದಾರೆ, ಸ್ವತಂತ್ರ ಕಾಪಾಡುವ ಜವಾಬ್ದಾರಿ ಕೇವಲ ಯೋಧರದ್ದಲ್ಲ, ಸ್ವತಂತ್ರ ಕಾಪಾಡುವ ಜವಾಬ್ದಾರಿ ಕೇವಲ ನಮ್ಮ ಸೈನಿಕರದಲ್ಲ, ಸ್ವತಂತ್ರ ಕಾಪಾಡುವ ಜವಾಬ್ದಾರಿ ಇಡೀ ಭಾರತ ದೇಶದವರದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಂತಹ ಒಂದು ವ್ಯಕ್ತಿತ್ವವನ್ನು ನಾವು ಅರ್ಥ ಮಾಡಿಕೊಂಡು ಇವರ ಆದರ್ಶಗಳನ್ನ ನಮ್ಮ ಜೀವನದುದ್ದಕ್ಕೂ ಪರಿಪಾಲನೆ ಮಾಡ್ಕೊಂತ ಬರಬೇಕು. ಕೇವಲ ಇವರ ಜನ್ಮ ದಿನಾಚರಣೆಯನ್ನು ಕೇವಲ ಒಂದು ಆಚರಣೆ ಮಾಡದೆ ಇವರ ಜನ್ಮ ದಿನಾಚರಣೆಯಂದು ನಮ್ಮ ಜೀವನದ ಮಾರ್ಗದರ್ಶನವನ್ನ ಪಡಿಬೇಕು. ಹಾಗೆ ಕೊನೆಯದಾಗಿ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ನಾನು ಕೆಲವೊಂದು ಭಾಗದಲ್ಲಿ ಹೇಳ್ತಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅರ್ಥವಿಲ್ಲ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅರ್ಥವಿಲ್ಲ. ಆದರ್ಶವನ್ನೇ ಸಾಧನೆಯಾಗಿ ಮುಡಿಪಾಗಿಟ್ಟಂತಹ 2 ಮಹಾನ್ ವ್ಯಕ್ತಿತ್ವಗಳ ಜಯಂತಿಯನ್ನು ಈ ದಿನ ನಾವು ಆಚರಿಸ್ತಾ ಇದ್ದೀವಿ. ಅವರ ಆದರ್ಶಗಳನ್ನ ನಾವು ನಮ್ಮ ಜೀವನದುದ್ದಕ್ಕೂ ಪರಿಪಾಲಿಸಿಕೊಂಡು ನಾವು ನಮ್ಮ ಜೀವನವನ್ನ ರೂಪಿಸಿಕೊಳ್ಳಬೇಕು ಅಂತ ಹೇಳ್ತೀನಿ. ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ, ಇಫ್ ಯು ವಾಂಟ್ ಟು ಚೇಂಜ್ ದ ವರ್ಲ್ಡ್ ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್ ಫಸ್ಟ್ ಅಂತ. ನಾವು ಪ್ರಪಂಚದಲ್ಲಿ ಬದಲಾವಣೆಯನ್ನ ಕಾಣಬೇಕಂದ್ರೆ ಮೊದಲು ನಮ್ಮಲ್ಲಿ ಬದಲಾವಣೆಯನ್ನ ಕಾಣೋಣ ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ, ಮಹಾತ್ಮ ಗಾಂಧಿ ಜಿ ಕಿ ಜೈ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿ ಕಿ ಜೈ.